ನಮಸ್ಕಾರ ಫ್ರೆಂಡ್ಸ್. ನಾವು ಇವಾಗ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿ ಐಸ್ ಕ್ರೀಮ್ ಪಾರ್ಟಿ ಮಾಡಕತ್ತೀವಿ. ಇಲ್ಲಿ ಐಸ್ ಕ್ರೀಮ್ ಬರುತ್ತೆ ಮನೆ ಹತ್ರ, ಅದಕ್ಕೋಸ್ಕರ ಐಸ್ ಕ್ರೀಮ್, ಕೋನ್ ಐಸ್, ಚಾಕೋಬಾರ್. ಇವಾಗ ನಾವೆಲ್ಲ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾ ಇದ್ದೀವಿ. ಅಪ್ಪಾಜಿ ನಿನಗೆ ಅದು ತಿನ್ನಕ್ಕೆ ಬರಲ್ಲ, ಇದು ತಿನ್ನು, ಕೋನ್ ಕೊಡ್ತೀನಿ, ಪ್ಲೇಟ್ ಇಸ್ಕೊಂಬ ಹೋಗಿ ಅಜ್ಜಿ ಹತ್ರ. ಬಟ್ಲ ಅಯ್ಯೋ ಅಯ್ಯೋ ಅಯ್ಯೋ, ಕೊಡು, ತಗೊಳ್ಳಿ ಫ್ರೆಂಡ್ಸ್. ಐಸ್ ಕ್ರೀಮ್ ಯಾರಿಗೆ ಬೇಕು? ಐಸ್ ಕ್ರೀಮ್ ಯಮ್ಮ ಕೇಳು, ಯಾರಿಗೆ ಬೇಕು ಐಸ್ ಕ್ರೀಮ್ ಅಂತ ಕೇಳು. ಇಲ್ಲಿ ಕೇಳಿ, ಇಲ್ಲಿ ಯಾರಿಗೆ ಬೇಕು ಐಸ್ ಕ್ರೀಮ್ ಅಂತ. ಯಾರಿಗೆ ಬೇಕು ಐಸ್ ಕ್ರೀಮ್? ಕೇಳು ಕೇಳು ಕೇಳು, ಅದನ್ನು ಕೊಡು, ಹೊಸದು ಕೊಡು ಎಲ್ರಿಗೂ. ಅಪ್ಪಾಜಿ ಯಾರಿಗೆ ಬೇಕು ಐಸ್ ಕ್ರೀಮ್ ಅಂತ ಕೇಳು, ಕೇಳಿಲ್ಲ. ತಡಿ, ಕೊಟ್ಟು ಬರ್ತಾರೆ ಯಾರಿಗೆ ಕೊಡ್ತೀವಿ ಮತ್ತೆ? ತೋಚು ತೋಚು, ಏ ಮುಖ ಎಲ್ಲ ಮಾಡ್ಕೊಂಡು ಸರಿ ಇಲ್ಲ ಅದು. ನೋಡಿ ಫ್ರೆಂಡ್ಸ್, ಇಲ್ಲಿ ಇಬ್ಬರು ಹೇಗೆ ಕೂತಿದ್ದಾರೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ. ಅವನು ಸ್ವಲ್ಪ ತೊಗೊಂಡ್ಬಿಟ್ಟು ಅವಳ ಬಾಯಿಗೆ ಹಚ್ಬಿಟ್ಟಿದ್ದಾನೆ. ಅವಳು ಅದಕ್ಕೋಸ್ಕರ ಈ ರೀತಿ ಬಾಯನ್ನು ಚಪ್ಪರಿಸ್ತಾ ಕೂತಿದ್ದಾಳೆ. ಇಬ್ಬರು ಕೂತ್ಕೊಂಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಅವಳಿಗೆ ಫುಲ್ಲು ಖುಷಿ ಆಗಿಬಿಟ್ಟಿದೆ. ಅವನ ಕೈ ಎಳೆದು ಹಿಡ್ಕೊಂಡು ಎಳಿತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಎಷ್ಟು ಎಂಜಾಯ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಇಬ್ಬರು ಕೂಡ. ಇವಳಿಗೆ ಮಾತ್ರ ಫುಲ್ಲು ಖುಷಿ. ಯಾರಾದರೂ ಇದ್ಬಿಟ್ರೆ ನಮ್ಮ ಮನೇಲಿ ದಿನ ನಾನು ಮತ್ತು ಅವಳು ಇಬ್ಬರು ಮಾತ್ರ ಇರ್ತೀವಿ. ಅವನು ಕೂಡ ಹೋಗ್ಬಿಡ್ತಾನೆ. ಅವಳಿಗೆ ಖುಷಿ ಆಗಿಬಿಟ್ಟಿದೆ ಹೊರಗಡೆ ಬಂದಿದ್ದು. ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಟಿಫಿನ್ಗೆ ಪೂರಿಯನ್ನು ಮಾಡ್ತಾಯಿದ್ದೆ. ಇದಕ್ಕೆ ಪೂರಿಯನ್ನು ಮಾಡುವಾಗ ಈ ರೀತಿ ಉಬ್ಬಿ ಬರಬೇಕು ಅಂತಂದರೆ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಪೂರಿಯನ್ನು ಕರಿಯುವಾಗ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಎಣ್ಣೆ ಪೂರ್ತಿಯಾಗಿ ಅದು ಮೇಲ್ಗಡೆ ಪೂರಿಗೆ ಮೇಲ್ಗಡೆ ಬಂದರೆ ಸಾಕು. ಈ ರೀತಿಯಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂತಂದರೆ ಅದು ಉಬ್ಬೋದಿಲ್ಲ. ಹಾಗೆ ಲಟ್ಟಿಸುವಾಗ ಅದನ್ನು ಸ್ವಲ್ಪ ದಪ್ಪವಾಗಿಯೇ ಲಟ್ಸ್ಕೊಂಡಿರ್ಬೇಕು ಅಷ್ಟೇ. ಮತ್ತು ಇದಕ್ಕೆ ಸ್ವಲ್ಪ ಸೂಜಿ ರವೆ ಏನಾದರೂ ಇತ್ತು ಅಂತಂದರೆ ಅದನ್ನು ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಹಿಡಿಯೋದಿಲ್ಲ, ಹಾಗೆ ಜಗ್ಗಿ ತಿನ್ನೋ ಥರನೂ ಇರೋದಿಲ್ಲ. ಆರಾಮವಾಗಿ ಸ್ಮೂತಾಗಿ ಮುರಿದುಕೊಂಡು ತಿನ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಇರಬೇಕು. ಪ್ರೆಸ್ ಮಾಡಿದರೆ ಸಾಕು, ಮತ್ತು ಎಣ್ಣೆ ಕೂಡ ಮೇಲೆ ಚೆನ್ನಾಗಿ ಬರಬೇಕು, ಆಗ ಉಬ್ಬಿ ಬರುತ್ತೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಷ್ಟು ಪೂರಿನೂ ಕೂಡ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಇದಕ್ಕೆ ನಾನು ಸೂಜಿ ರವೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೆ, ಆದ್ದರಿಂದ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಪಕ್ಕದಲ್ಲಿ ಕಿರಾಣಿ ಅಂಗಡಿ ಇದೆ. ಇಲ್ಲಿ ಬಂದರೆ ನಾವು ಇದೇ ಪಾರ್ಟಿ ಮಾಡೋದು ಜಾಸ್ತಿ, ಸಂಡಿಗೆ ಪಾರ್ಟಿ. ಇದು ನಮ್ಮ ಕಡೆ ಹೀರೆಕಾಯಿ ಸಂಡಿಗೆ ಅಂತ ಕರಿತೀವಿ. ಮತ್ತು ಇದು ಸಾದಾ ಸಂಡಿಗೆ, ಇದಕ್ಕೆ ಸೌತೆಕಾಯಿ ಸಂಡಿಗೆ ಅಂತ ಕರಿತೀವಿ. ಮತ್ತು ಬಂದ್ಬಿಟ್ಟು ಕೋಡುಬಳೆ, ಕುರ್ಕುರೆ ಪಾರ್ಟಿ. ಪಕ್ಕದಲ್ಲೇ ಅಂಗಡಿ ಇರೋದು, ಹೋಗೋದು, ತರೋದು, ತಿನ್ನೋದು ಬಂದರೆ. ಬನ್ನಿ ಫ್ರೆಂಡ್ಸ್, ಯಾರಿಗೆಲ್ಲ ಈ ಥರ ಸಂಡಿಗೆಗಳೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ಆಲ್ಮೋಸ್ಟ್ ಇಷ್ಟ ಆಗ್ಬೋದು. ಹಾಗೆ ಎಲ್ಲರೂ ಕೂಡ ತಿಂದಿರ್ತೀರಿ ಅಂತ ಅಂದ್ಕೊಳ್ತೀನಿ. ಈ ಥರ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಎಲ್ಲ ಊರಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ಕೆಲವೊಂದು ಕಡೆ ಬೋಟಿ ಅಂತಲೂ ಕೂಡ ಕರೀತಾರೆ. ನಾವು ಮಾತ್ರ ಸಂಡಿಗೆ ಅಂತಲೇ ಕರೆಯೋದು ಇದನ್ನು. ಅದರಲ್ಲಿ ಸ್ಪೆಷಲಾಗಿ ಹೀರೆಕಾಯಿ ಸಂಡಿಗೆ, ಸೌತೆಕಾಯಿ ಸಂಡಿಗೆ ಅಂತ, ಸಾದಾ ಸಂಡಿಗೆ ಈ ಥರ ಎಲ್ಲ ಕರಿತೀವಿ. ಮತ್ತು ವೆರೈಟಿ ತುಂಬಾ ಸಿಗ್ತವೆ ಇದರಲ್ಲಿ. ನಮಗೆ ಯಾವಾಗಲೂ ಇದು ತುಂಬಾ ಇಷ್ಟ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ಸಮ್ಮು ರಾಣಿ ಇಬ್ಬರು ಹೇಗೆ ಆಟ ಆಡ್ತಿದ್ದಾರೆ. ಅವಳು ಒಟ್ಟು ಸುಮ್ಮನೆ ಕೊಡ್ತಾ ಇರಲಿಲ್ಲ. ಅವನಿಗೆ ಕೂದಲನ್ನು ಹಿಡಿದು ಎಳೆಯೋದು,
ಕಿವಿ ಹಿಂಡೋದು ಎಲ್ಲ ಮಾಡ್ತಾಯಿದ್ಲು, ಮೂಗೆಲ್ಲ ಪರ್ಚೋದು ಎಲ್ಲ ಮಾಡ್ತಾಯಿದ್ಲು. ಕೂತಲ್ಲಿ ಕೂಡ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಅಮ್ಮನ ಮನೇಲಿ ಏನೋ ಗುಂಪು ಮಾಡಬೇಕು ಮತ್ತು ಏನೋ ದುಡ್ಡು ಕಟ್ಟೋದು ಅಂತೆಲ್ಲ ಯಾರೋ ಹೇಳೋದಕ್ಕೆ ಬಂದಿದ್ದರು. ಹಾಗೆ ಸ್ವಲ್ಪ ನಮ್ಮ ಓಣಿನಲ್ಲಿರೋರೆಲ್ಲರೂ ಕೂಡ ಬಂದು ಕೂತ್ಕೊಂಡಿದ್ರು, ಅದನ್ನೆಲ್ಲ ಕೇಳೋದಕ್ಕೆ ಅಂತೇಳ್ಬಿಟ್ಟು. ಇಲ್ಲಿ ಎಲ್ಲರೂ ಬಂದು ಕೂತಿದ್ದಾರೆ, ಏನೋ ಗುಂಪು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಹಾಗೆ ಒಂದು ಶಾರ್ಟ್ ತೊಗೊಳ್ಳೋಣ ಅಂತ ತೊಗೊಂಡಿರೋದು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಸಮ್ಮು ರಾಣಿ ಹೇಗೆ ಕಾಣಿಸಿದ್ದಾಳೆ ಅಂತ ನೋಡ್ರಿ. ನ್ಯೂ ಲುಕ್ಕಲ್ಲಿ ನಮ್ಮ ಅಕ್ಕನ ಊರಿಗೆ ಹೋಗಿದ್ರು ಅಮ್ಮ. ಆ ಟೈಮಲ್ಲಿ ಅಕ್ಕ ಅವಳಿಗೆ ಅಂತೇಳ್ಬಿಟ್ಟು ಸಾತುಗಂತ ಆಸ್ಪೆಕ್ಟು ಮತ್ತು ಇವಳಿಗೋಸ್ಕರ ಹೊಸ ಮಿಡಿ ಅನ್ನೋದು ಕಳಿಸಿದ್ಲು. ಹೇಗೆ ಕಾಣುತ್ತೆ ಅಂತ ಹಾಕಿದ್ದೆ. ಸೊ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲ ಫ್ರೆಂಡ್ಸ್, ಇಲ್ಲಿವರೆಗೂ ಏನೇನಿತ್ತು ಅಂತೇಳ್ಬಿಟ್ಟು ನಾನು ಅಮ್ಮನ ಮನೆಗೆ ಸ್ವಲ್ಪ ಹಾಗೆ ಇದೇ ಊರಲ್ಲಿ ಇರೋದ್ರಿಂದ ಹೋಗಿ ಬರೋಣ ಅಂತ ಹೋಗಿದ್ವಿ. ಇವತ್ತು ಸಂಡೇ ಇರೋದ್ರಿಂದ ಸೊ ಅಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾತ್ರ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಹೋಗಿದ್ದಾಗ ನಮಗೆ ಟೈಮೇ ಸಿಗೋದಿಲ್ಲ. ಯಾವಾಗೋ ಒಂದು ಸರಿ ಹೋಗಿರ್ತೀವಿ, ಏನಾದರೂ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ, ಅಥವಾ ಬೇರೆ ಬೇರೆ ಏನಾದರೂ ಒಂದು ಕೆಲಸವನ್ನು ಇಟ್ಕೊಂಡೇ ಹೋಗಿರ್ತೀವಿ. ಆ ಕಡೆ ಹೋದರೆ ಅದಕ್ಕೋಸ್ಕರ ಬ್ಯುಸಿ ಆಗಿರ್ತೀನಿ, ವಿಡಿಯೋ ಶೂಟ್ ಮಾಡೋಕ್ಕೆ ಆಗಿರೋದಿಲ್ಲ. ಅದಕ್ಕೆ ಯಾವಾಗಲಾದರೂ ತುಂಬ ಫ್ರೀ ಮಾಡಿಕೊಂಡು ವಿಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತು ಸಾಧ್ಯ ಆದಷ್ಟು ನಾನು ಶೇರ್ ಮಾಡಿದ್ದೀನಿ ನಿಮಗೆ. ಸೊ ಇವತ್ತಿನ ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಗಟು ಬಂದುಬಿಟ್ಟು ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸುವಂಥ ಟೈಮ್ ಬಂದಿದೆ. ಅದಕ್ಕೂ ಮುಂಚೆ ಒಗಟು ಭಾಗಕ್ಕೆ ಹೋಗೋಣ. ಒಗಟು ಬಂದುಬಿಟ್ಟು ನಿನ್ನೆ ಒಗಟು ಏನಿತ್ತು, ಗಡ್ಡದ ಸ್ವಾಮಿ ಹಬ್ಬಕ್ಕೆ ಬರ್ತಾನೆ ಅಂತ ಹೇಳಿದ್ದೆ. ಸೊ ಗಡ್ಡದ ಸ್ವಾಮಿ ಹಬ್ಬಕ್ಕೆ ಬರ್ತಾನೆ, ಈ ಒಂದು ಒಗಟಿಗೆ ಉತ್ತರವನ್ನು ಅಂಬಿಕಾ ಸ್ಫುಟಲೋಕ ಅವರು ಆನ್ಸರ್ ನೀಡಿದರು. ಅದು ಬಂದುಬಿಟ್ಟು ತೆಂಗಿನಕಾಯಿ. ಸೊ ಅವ್ರಿಗೆ ನನ್ನ ವಿಡಿಯೋ ಮುಖಾಂತರ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನನ್ನ ಈ ಒಗಟು ಪಾರ್ಟ್ ಏನು ನಾನು ತೊಗೊಂಡಿದ್ದೀನಲ್ಲ ಇದಕ್ಕೆ ಫಸ್ಟ್ ಉತ್ತರವಾಗಿ ಸಿಕ್ಕಿರೋದು ಅಂತಂದರೆ ಅವರ ಒಂದು ಕಮೆಂಟ್ ಮೂಲಕನೇ. ಅದಕ್ಕೋಸ್ಕರ ಅವ್ರಿಗೆ ಒಂದು ಧನ್ಯವಾದವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಅಂಬಿಕಾ ಅವರೇ. ಹಾಗೆ ಅದಕ್ಕೆ ಆನ್ಸರು ತೆಂಗಿನಕಾಯಿ. ಗಡ್ಡದ ಸ್ವಾಮಿ ಹಬ್ಬಕ್ಕೆ ಬರ್ತಾನೆ ಅಂತಂದರೆ ತೆಂಗಿನಕಾಯಿ. ನಾವು ಕಾಯಿ ಹೊಡಿಯೋದಕ್ಕೆ ಹಬ್ಬಕ್ಕೆ ಮಾತ್ರ ಕಾಯಿಯನ್ನು ತೊಗೊಂಡು ಬರ್ತೀವಿ, ಹೌದಾ? ಅದಕ್ಕೋಸ್ಕರ ಸೊ ಇವತ್ತಿನ ಒಂದು ಒಗಟು ಬಂದುಬಿಟ್ಟು ಹಗ್ಗ ಹಾಸಿದೆ ಗೂಳಿ ಮಲಗಿದೆ. ಇದಕ್ಕೆ ಉತ್ತರ ಯಾರಿಗಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ಕಾಯ್ತಾಯಿರಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.